ಶ್ರೀ ಗುರುಭ್ಯೋ ನಮಃ. ನಮ್ಮ ಗಂಗಾವತಿ ತಾಲೂಕಿನ ನಮ್ಮ ಸ್ವಗ್ರಾಮವಾದ ದಾಸನಾಳ್ ಗ್ರಾಮದಲ್ಲಿ ಇದೇ ದಿನಾಂಕ 13/2/2026 ನಮ್ಮ ದಾಸನಾಳ್ ಗ್ರಾಮದ ಒಂದು 2025-26 ಸಾಲಿನ ಶಾಲಾ ವಾರ್ಷಿಕೋತ್ಸವದ ಒಂದು ಕಾರ್ಯಕ್ರಮವನ್ನು ಈ ಒಂದು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮದ ಗುರು ಹಿರಿಯರು, ಊರಿನ ನಾಗರಿಕರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಗೂ ಯುವ ಮಿತ್ರರು ಈ ಒಂದು ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು. ಆಗ ವಿಶೇಷ ಏನಪ್ಪಾ ಅಂದ್ರೆ ಹಳೆ ವಿದ್ಯಾರ್ಥಿಗಳು, ಈ ಶಾಲೆಯಲ್ಲಿ ಏನು ಕಲಿತು ಹೋದಂತ ಹಳೆ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಯಾಕಪ್ಪ ಅಂದರೆ ಈ ಒಂದು ಕಾರ್ಯಕ್ರಮ ನಡೆಯುವುದು ಒಂದು ಅದ್ಭುತ ಕಾರ್ಯಕ್ರಮ. ಯಾಕಂದ್ರೆ ಈ ಇಷ್ಟು ದಿನ ನಡ್ಕೊಂಡು ಬಂದಿದೆ ಗೊತ್ತಿಲ್ಲ, ಈ 13ನೇ ತಾರೀಕಿಗೆ ನಡೀತಾ ಇದೆ ಒಂದು ಕಾರ್ಯಕ್ರಮ, ಅದ್ಭುತವಾಗಿ ಒಂದು ಕಾರ್ಯಕ್ರಮ ಜರುಗುತ್ತದೆ. ಯಾಕಂದ್ರೆ 13ನೇ ತಾರೀಕು ಬೆಳಗ್ಗೆ ಸರಸ್ವತಿ ಪೂಜೆ ಒಂದು ಕಾರ್ಯಕ್ರಮದೊಂದಿಗೆ ಈ ಒಂದು ಕಾರ್ಯಕ್ರಮ ಪಾಲ್ಗೊಳ್ಳುತ್ತದೆ, ಪ್ರಾರಂಭವಾಗುತ್ತದೆ. ಅದೇ ಸಾಯಂಕಾಲ ಸಂಜೆ 4 ಗಂಟೆಗೆ ಒಂದು ಕಾರ್ಯಕ್ರಮ, ಒಂದು ವೇದಿಕೆಯ ಒಂದು ಕಾರ್ಯಕ್ರಮ, ರಸಮಂಜರಿ ಕಾರ್ಯಕ್ರಮ ಹಾಗೂ ನಮ್ಮ ಶಾಲಾ ಮಕ್ಕಳಿಗೆ ಒಂದು ಭರತನಾಟ್ಯ, ಒಂದು ಭಾಷಣದ ಕಾರ್ಯಕ್ರಮ ಒಂದು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾದಕ್ಕೆ ನಮಸ್ಕರಿಸುತ್ತಾ, ದಾಸನಾಳ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಶಾಲಾ ವಾರ್ಷಿಕೋತ್ಸವ ಆಮಂತ್ರಣ ಪತ್ರಿಕೆ. ಅದೇ ರೀತಿ ಇದು ಕಾರ್ಯಕ್ರಮ ಯಾವ ರೀತಿ ಅಂದ್ರೆ ಹಳೆ ವಿದ್ಯಾರ್ಥಿಗಳಿಂದ ನಾವು ಅವರಿವರು ಎನ್ನದೆ ಎಲ್ಲಾ ಮೊದಲಿನಿಂದನೂ ಈ ಸ್ಕೂಲು ಯಾವಾಗ ಸ್ಟಾರ್ಟ್ ಆಯ್ತು ಅಲ್ಲಿಂದ ಇಲ್ಲಿವರೆಗೂ ಯಾರ್ಯಾರು ಹಳೆ ವಿದ್ಯಾರ್ಥಿಗಳು ಇದ್ದೀವಿ ಅವರೆಲ್ಲರೂ ಸೇರಿ ನಡೆಸುವಂತ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಎಲ್ಲ ದಾಸನಾಳ ಗ್ರಾಮದ ಹಾಗೂ ಹಳೆ ವಿದ್ಯಾರ್ಥಿಗಳು ಹಾಗೂ ಹಿರಿಯರು ಹಾಗೂ ಎಲ್ಲ ಮುಖಂಡರು ಹಾಗೂ ಅದೇ ರೀತಿಯಾಗಿ ಮುದ್ದು ಮಕ್ಕಳು ಎಲ್ಲರೂ ಈ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಕೊಪ್ಪಳ, ತಾಲೂಕ್ ಪಂಚಾಯತ್ ಗಂಗಾವತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಗಂಗಾವತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಸನಾಳ್ ಹಳೆ ವಿದ್ಯಾರ್ಥಿಗಳಿಂದ ಶಾಲಾ ವಾರ್ಷಿಕೋತ್ಸವ ಆಮಂತ್ರಣ ಪತ್ರಿಕೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಸನಾಳದಲ್ಲಿ 2025-26ನೇ ಸಾಲಿನ ದಿನಾಂಕ 13/2/2026 ಶುಕ್ರವಾರದಂದು ಬೆಳಗ್ಗೆ 10:30 ಗಂಟೆಗೆ ಸರಸ್ವತಿ ಪೂಜೆಯೊಂದಿಗೆ ಆರಂಭವಾಗುತ್ತದೆ. ಅದೇ ರೀತಿಯಾಗಿ ಸತತವಾಗಿ 13ನೇ ತಾರೀಕು ಆ ಸರಸ್ವತಿ ಪೂಜೆಯಿಂದ ಹಿಡಿದು ಸಾಯಂಕಾಲ ಮಕ್ಕಳ ರಸಮಂಜರಿ ಕಾರ್ಯಕ್ರಮವರೆಗೂ ಎಲ್ಲಾ ಯುವಕರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ಅದೇ ರೀತಿಯಾಗಿ ನಮಗೆ ಈ ಕಾರ್ಯಕ್ರಮಕ್ಕೆ ತನು ಮನ ಧನದಿಂದ ಎಲ್ಲರೂ ಏನು ನಮಗೆ ಬೆನ್ನೆಲುಬಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳು ಹಾಗೂ ಊರಿನ ಹಿರಿಯರು ಎಲ್ಲರೂ ಏನು ಪ್ರೋತ್ಸಾಹ ನೀಡಿದ್ರು ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಜನಸಂಖ್ಯೆ ಬಂದು ನಮ್ಮ ಹಳೆ ವಿದ್ಯಾರ್ಥಿಗಳಿಗೂ ಹಾಗೂ ಶಾಲಾ ಶಿಕ್ಷಕರಿಗೂ ಹಾಗೂ ನಮ್ಮ ವಿದ್ಯಾರ್ಥಿಗಳಿಗೂ ಮುದ್ದು ಮಕ್ಕಳಿಗೂ ಒಂದು ತಮ್ಮ ಬೆಂಬಲವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನೋಡಿ, ಇಂದಿನ ಕಾಲದಲ್ಲಿ ನಮ್ಮ ಸರ್ಕಾರಿ ಶಾಲೆಯ ಸ್ಥಿತಿಗತಿ ಏನಾಗಿದೆ ಗೊತ್ತಾ? ನಾವು ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನು ಕಳಿಸ್ತಾ ಇಲ್ಲ. ಯಾಕಪ್ಪ ಅಂದ್ರೆ ನಾವು ಪ್ರೈವೇಟ್ ಅಂತ ಹೇಳಿ ಕಳಿಸ್ತಾ ಇದೀವಿ. ಯಾಕಂದ್ರೆ ಪ್ರೈವೇಟ್ ಅಲ್ಲಿ ಕಳಿಸ್ತಾರೆ, ಇಲ್ಲ ಅಂತ ಹೇಳಲ್ಲ. ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಯಾಕಂದ್ರೆ ನೋಡಿ, ಯಾವುದೇ ಒಂದು ಇಲಾಖೆಯಲ್ಲಿ ತಗೊಳ್ಳಿ, ನೀವು DC ಆಫೀಸ್ನಲ್ಲಿ ತಗೊಳ್ಳಿ, ಪೊಲೀಸ್ ಇಲಾಖೆಯಲ್ಲಿ ತಗೊಳ್ಳಿ, ಯಾವುದೇ ಒಂದು ಇಲಾಖೆಯಲ್ಲಿ ತಗೊಳ್ಳಿ, ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ. ಯಾಕಂದ್ರೆ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ನಾವು ಸಂರಕ್ಷಿಸಬೇಕು. ಯಾಕಂದ್ರೆ ಸರ್ಕಾರಿ ಯಾವುದೇ ಒಂದು ಸೌಲಭ್ಯ ನೋಡಿ, ನಾವು ಸರ್ಕಾರಿ ಸೌಲಭ್ಯ ಇದ್ರೆ ಮಾತ್ರ ನಮಗೆ ಒಂದು ಏನೋ ಒಂದು ಎಲಿಜಿಬಲ್ ಕ್ಯಾಂಡಿಡೇಟ್ ಇರ್ತೀವಿ. ಸರ್ಕಾರದ ಏನೋ ಒಂದು ಬರ್ಸಬೇಕಂದ್ರೆ ಸರ್ಕಾರ ಆಸ್ಪತ್ರೆಗೆ ಹೋಗ್ಬೇಕು, ಗ್ರಾಮ ಪಂಚಾಯತಿ ಸರ್ಕಾರ ಪಂಚಾಯತಿಗೆ ಹೋಗಿ ಸರ್ಕಾರದ್ದೇ ಅದು ಪಂಚಾಯತಿ ಯಾವುದೇ ಒಂದು ಇಲಾಖೆ ಸ್ಟೇಷನ್ ತಗೋರಿ ಸರ್ಕಾರದ್ದು ಇರುತ್ತೆ, ಹೋಗಿ ಪ್ರೈವೇಟ್ ನ ಬರ್ಸಂಬ ಅಂತ ಯಾರು ಹೇಳಲ್ಲ. ಅದಕ್ಕಾಗಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಬೆಳೆಸಿ ನಾವೆಲ್ಲರೂ ಎಲ್ಲಾ ಯುವಮಿತ್ರರು ನಮ್ಮ ದೇಶದ ಜನತೆ ಹಾಗೂ ಕರ್ನಾಟಕದ ಜನತೆಗೆ ನನ್ನದೊಂದು ವಿನಂತಿ, ಸರ್ಕಾರಿ ಶಾಲೆಯನ್ನು ಉಳಿಸಬೇಕು. ಶಿಕ್ಷಣವೇ ಶಕ್ತಿ. ಯಾಕಂದ್ರೆ ಎಲ್ಲಾ ಮಕ್ಕಳಿಗೆ ಸರ್ವ ಶಿಕ್ಷಣ ಕಲಿಯಬೇಕು. ಎಲ್ಲಾ ಮಕ್ಕಳು, ಯಾವುದೇ ಮಕ್ಕಳೇ ಇರಲಿ, ಶಿಕ್ಷಣ ಕಲಿತಲ್ಲಿ ಮಾತ್ರ ಉದ್ಧಾರ ಆಗ್ತಾರೆ. ಅಂತ ಸರ್ಕಾರಿ ಶಾಲೆಯಲ್ಲಿ ಕಲಿತರೆ ಮಾತ್ರ ಒಂದು ಉನ್ನತ ಸ್ಥಾನದಲ್ಲಿರ್ತಾರೆ. ಎಲ್ಲರಿಗೂ ನಮಸ್ಕಾರ. ಅದೇ ರೀತಿಯಾಗಿ ಎಲ್ಲ ಪಾಲಕರಲ್ಲಿ ಹಾಗೂ ದಾಸನಾಳ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಪಾಲಕರಲ್ಲಿ ನನ್ನದೊಂದು, ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳ ನಮ್ಮ ಒಂದು ಕೋರಿಕೆ, ಸರ್ಕಾರಿ ಶಾಲೆಯನ್ನು ಉಳಿಸಿ ಸರ್ಕಾರಿ ಶಾಲೆಯನ್ನ ಬೆಳೆಸಿ. ಇದು ನಾವು ಬರೇ ಮಾತಿನಲ್ಲಿ ಹೇಳೋದ್ರಿಂದ ಅರ್ಥ ಇಲ್ಲ. ನಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಹಚ್ಚಿ ಸರ್ಕಾರ ಶಾಲೆಯನ್ನು ಬೆಳೆಸಬೇಕು. ಎಲ್ಲರೂ ಈ ಒಂದು ಸರ್ಕಾರಿ ಶಾಲೆಯನ್ನು ಉಳಿಸಿ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಎನ್ನುವ ಪದವನ್ನ ಅರ್ಥಗರ್ಭಿತವಾಗಿ ಮಾಡ್ಬೇಕಂದ್ರೆ ನಾವೆಲ್ಲರೂ ಸರ್ಕಾರಿ ಶಾಲೆಗೆ ಬೆಂಬಲ ಕೊಡಬೇಕು. ಸರ್ಕಾರಿ ಶಾಲೆಯನ್ನ ನಮ್ಮ ಶಾಲೆ ಎಂದು ತಿಳಿದುಕೊಂಡು ಎಲ್ಲರೂ ಸರ್ಕಾರಿ ಶಾಲೆಗೆ ಸಪೋರ್ಟ್ ಮಾಡ್ಬೇಕಂತ ನಮ್ಮದೊಂದು ಮನವಿ. ಜಿಲ್ಲಾ ಪಂಚಾಯತ್ ಕೊಪ್ಪಳ,
ತಾಲೂಕ್ ಪಂಚಾಯತಿ ಗಂಗಾವತಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಗಂಗಾವತಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಾಸನಾಳ. ನಮ್ಮ ಶಾಲೆಯಲ್ಲಿ ನಾಳೆ 13 ಫೆಬ್ರವರಿ 2026ರಂದು ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು, ಶುಕ್ರವಾರದಂದು ಬೆಳಗ್ಗೆ 10:30ಕ್ಕೆ ಸರಸ್ವತಿ ಪೂಜೆ ಹಾಗೂ ಸಾಯಂಕಾಲ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವಿದ್ದು, ಶಾಲಾ ಶಿಕ್ಷಕರು ಹಾಗೂ STMC ಸದಸ್ಯರು, ದಾಸನಾಳದ ಊರಿನ ಎಲ್ಲ ಗ್ರಾಮದ ಹಿರಿಯರು ಹಾಗೂ ಶಿಕ್ಷಣ ಪ್ರೇಮಿಗಳು, ಹಳೆಯ ವಿದ್ಯಾರ್ಥಿಗಳು ಹಾಗೂ ನನ್ನೆಲ್ಲ ಮುದ್ದು ಮಕ್ಕಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ತಮ್ಮೆಲ್ಲರನ್ನು ಕೋರುತ್ತೇವೆ. ಸ್ವಾಗತ, ಸುಸ್ವಾಗತ. Good morning, sir. I would like to welcome Sir Maruti sir to the class by giving a flower as token of respect. Okay, thank you. What's your name? Guru Prasad. Which class are you? Third class. Okay, good. Thank you. ಕಬಡ್ಡಿ ಸೇ ಲೌಡ್ಲಿ ಜೋರಾಗಿ ಹೇಳ್ಬೇಕು.